ನಾವು ಕಟ್ಟಿಗೆನಹಳ್ಳಿ ಮಿಟ್ಟಳ್ಳಿ ಪಂಚಾಯತಿ ಬೂತ್ ನಂಬರ್ 32ರಲ್ಲಿ ಒಂದು SIR ಕುರಿತಾಗಿ ತಮ್ಮೆಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ನನ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರಗೌಡರು PLA 1 ಆಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನನ್ನ ಜವಾಬ್ದಾರಿ ಪ್ರತಿ ಬೂತ್ಗೂ ಹೋಗಿ ಅಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಯಾರು BLA 2 ಅಂತ ನೇಮಕಗೊಳಿಸಿರ್ತಾರೆ, ಬೂತ್ ಅಧ್ಯಕ್ಷರು ಇರ್ತಾರೆ ನಮ್ಮ ಪಾರ್ಟಿ ಕಡೆಯಿಂದ, ಹಾಗೂ ಬೂತ್ ಕಮಿಟಿ ಯಾರು ಇರ್ತಾರೆ ಅವ್ರನ್ನೆಲ್ಲರನ್ನೂ ಸಹ ಸಂಪರ್ಕ ಮಾಡಿ ಈ ಒಂದು SIR ಕುರಿತಾಗಿ ಒಂದು ಅವೇರ್ನೆಸ್ನ ಮೂಡಿಸ್ತಕ್ಕಂಥದ್ದು. ಏನು SIR ಅಂತ ಹೇಳಿದ್ರೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡಬೇಕು, ಆ ನೇಮಕಗೊಂಡಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು, ಈ ರೀತಿ ಇರೋಂಥ ವಿಷಯಗಳನ್ನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾನು ನಿಮ್ಮೂರಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ನೀವೆಲ್ಲರೂ ಇಲ್ಲಿ ಸೇರಿದರೆ ಈಗಾಗಲೇ ನಿಮ್ಮ ಬೂತ್ನಲ್ಲಿ PLO ನಮ್ಮ ಎಲೆಕ್ಷನ್ ಅವರು ಇವ್ರನ್ನ ನೇಮಕಗೊಳಿಸಿರ್ತಾರೆ. ಈಗಾಗಲೇ 29ನೇ ತಾರೀಕಿಂದ ಆಲ್ರೆಡಿ ಅವರು ಒಂದು SIRನ ಅಭಿಯಾನವನ್ನು ಅವರು ಶುರು ಮಾಡಿರ್ತಾರೆ. ಅವ್ರ ಜೊತೆಗೆ ನಮ್ಮ PLA 2 ಬಂದು ಅವ್ರ ಜೊತೆಗೆ ಅವ್ರಿಗೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಯಾರು ಅರ್ಹರಿದ್ದಾರೆ ಅಂಥವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾರು ಹೊಸಬರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರ್ತಾರೆ, ಯಾರು ಬಂದಿರ್ತಾರೆ ಅಂಥವ್ರನ್ನ ಆ ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು 2002ರಿಂದ ಇವತ್ತಿನ ಒಳಗೆ ಇನ್ ಬಿಟ್ವೀನು ಮಧ್ಯದಲ್ಲಿ ಯಾರು ಡೆತ್ ಆಗಿದ್ದಾರೆ ಅವರ ಹೆಸರುಗಳನ್ನ ಆ ಮತಪಟ್ಟಿಯಿಂದ ತೆಗಿತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಇಲ್ಲೂ ಓಟಿದ್ದು ಬೆಂಗಳೂರಲ್ಲೂ ಓಟಿದೆ ಅಂತ ಹೇಳಿದ್ರೆ ಅಂಥವ್ರನ್ನ ಪತ್ತೆ ಹಚ್ಚಿ ನೀನು ಬೆಂಗಳೂರಲ್ಲಿ ಹಾಕಂಗಿದ್ರೆ ಅಲ್ಲೇ ಹಾಕ್ಕೊಳ್ಳಪ್ಪ, ಇಲ್ಲಿ ಬೇಡ ಅನ್ನೋ ಥರ ತೆಗೆಸ್ತಕ್ಕಂಥ ಕೆಲಸವನ್ನು ದಯಮಾಡಿ ಯಾರು BLO ಆಗಿ ನೇಮಕಗೊಂಡಿದ್ರೆ ಅವ್ರ ಜೊತೆ ನಾವು ಸಹಕಾರವನ್ನು ಕೊಡಬೇಕಾಗ್ತದೆ. ಯಾರೊಬ್ಬ ಅರ್ಹ ಮತದಾರನು ಸಹ ಪಟ್ಟಿಯಿಂದ ಬಿಡಬಾರ್ದು. ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿ ಸರಿನೂ ಅವ್ರ ಮನೆಗೆ ಹೋಗಬೇಕಾದ್ರೆ BLO ಅವ್ರ ಜೊತೆ ನಾವು ಹೋಗಬೇಕಾಗ್ತದೆ. ಒಬ್ಬ BLO ಒಂದು ಬಾರಿ ಹೋಗಿ ಸುಮ್ಮನೆ ಇರ್ತಕ್ಕಂಥದ್ದಲ್ಲ. ಒಬ್ಬ BLO ಒಂದು ಮನೆಗೆ 3 ಬಾರಿ ಭೇಟಿ ಕೊಡಬೇಕು. ಮೊದಲನೇ ಬಾರಿ ಭೇಟಿ ಕೊಟ್ಟಾಗ ಯಾರೂ ಇಲ್ಲ ಅಂತ ಹೇಳಿದ್ರೆ ಒಂದು ರೌಂಡ್ ಸ್ಟಿಕ್ಕರ್ನ ನಿಮ್ಮ ಮನೆ ಬಾಗಿಲ ಮೇಲೆ ಹಾಕ್ತಾರೆ. 2ನೇ ಬಾರಿ ಹೋದಾಗ ಯಾರೂ ಇಲ್ಲ ಅಂದರೆ ಮತ್ತೆ ರೌಂಡ್ ಸ್ಟಿಕ್ಕರ್ ಹಾಕ್ತಾರೆ. 3ನೇ ಬಾರಿ ಬಂದಾಗ ನೀವೆಲ್ಲರೂ ಇದ್ದೀರಿ ಅಂತ ಹೇಳಿದ್ರೆ ಅದು ಸ್ಕ್ವೇರ್ ಸ್ಟಿಕ್ಕರ್ ಅಂತ ಹಾಕ್ತಾರೆ. ಇದನ್ನು ತುಂಬ ಕಟ್ಟುನಿಟ್ಟಾಗಿ ಚುನಾವಣಾ ಆಯೋಗ ಪ್ರತಿ ಬೂತ್ನಲ್ಲೂ ಪ್ರತಿ ಮನೆಗೂ ಹೋಗಬೇಕು. BLOಗಳು ಅದಕ್ಕೆ ಸ್ಪಂದನೆ ಕೊಡಬೇಕು. ಸ್ಪಂದನೆ ಏನಾದರೂ ಕೊಡಲಿಲ್ಲ, ಸಹಕಾರ ಕೊಡಲಿಲ್ಲ, ಅಲ್ಲಿ ಅನಗತ್ಯವಾದಂಥ ಒಂದು ಮತಪಟ್ಟಿಯಲ್ಲಿ ಬೇರೆಯವ್ರದ್ದು ಯಾರು ಹೆಸರಿದೆ ಅಂತ ಹೇಳಿದ್ರೆ ನಾವು ಅಬ್ಜೆಕ್ಷನ್ನ ಮಾಡ್ತಕ್ಕಂಥ ರೈಟ್ಸು ಯಾರು ಪಕ್ಷದ ವತಿಯಿಂದ BLA 2 ಇರ್ತದೆ ಅವ್ರಿಗಿರ್ತದೆ. ಅವ್ರ ಅಬ್ಜೆಕ್ಷನ್ ಮಾಡ್ಬೋದು. ಅದನ್ನು ಮತಪಟ್ಟಿಯಿಂದ ತೆಗಿತಕ್ಕಂಥ ಕೆಲಸವನ್ನು BLOಗಳು ಮಾಡ್ತಾರೆ. ಇನ್ ಕೇಸು BLOಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಹಾಗೆ ದಂಡಾಧಿಕಾರಿಗಳಾಗಿರಲಿ, ಇಲ್ಲ ಅಂತ ಹೇಳಿದ್ರೆ ERO ಆಗಿರಲಿ, ಜಿಲ್ಲಾಧಿಕಾರಿಗಳಾಗಿರಲಿ, ಇಲ್ಲ ಡೈರೆಕ್ಟಾಗಿ ಎಲೆಕ್ಷನ್ ಕಮಿಷನಿಂದ ಯಾರು ನೇಮಕಗೊಳಿಸಿರ್ತಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ನಾವು ಮನವಿಯನ್ನು ಕೊಟ್ಟು ಈ ಸಂಬಂಧಪಟ್ಟ ಬೂತ್ನಲ್ಲಿ ಯಾರು BLO ಕೆಲಸ ಮಾಡ್ತಾ ಇದ್ದಾರೆ ಅವರು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ, ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ, ದಯಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸಿ ಅನ್ನೋದನ್ನು ನಾವು ಅವರಿಗೆ ವಿನಂತಿ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ SIRನ 22 ವರ್ಷಕ್ಕೊಮ್ಮೆ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಏನಿದೆ 22 ವರ್ಷಕ್ಕೊಂದ್ಸರಿ ಈ ಮತಪಟ್ಟಿ ಪರಿಷ್ಕರಣೆ ಆಗ್ತಕ್ಕಂಥದ್ದು ನಮ್ಮ ಅದೃಷ್ಟ. ನಮ್ಮ ಕಾಲದಲ್ಲಿ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಯಾರು ನಮ್ಮ ಮಕ್ಕಳೆಲ್ಲ 18 ವರ್ಷ ಆಗಿದ್ದಾರೆ ಅವರೆಲ್ಲ ಯಾರೆಲ್ಲ ಓಟ್ಗೆ ಅರ್ಹರಾಗಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಚುನಾವಣಾ ಆಯೋಗ ಎಲ್ಲ ಮಾಡ್ತಿರ್ತಕ್ಕಂಥ ನಮಗೋಸ್ಕರ ಅಂತ ತಿಳ್ಕೊಂಡು, ಯಾಕಂದರೆ ಈಗಾಗಲೇ ಬೇರೆ ರಾಜ್ಯಗಳೆಲ್ಲ SIR ಆಗಿದೆ. ಆ SIR ಮುಖಾಂತರ ನಮಗೆಲ್ಲ ಏನು ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಅನಗತ್ಯವಾದಂಥ ಓಟುಗಳನ್ನ ಯಾರನ್ನ ಸೇರಿಸ್ಕೊಂಡಿದ್ರು, ಬೋಗಸ್ ಓಟುಗಳನ್ನ ಯಾರನ್ನ ಸೇರಿಸ್ಕೊಂಡಿದ್ರು, ಬೇರೆ ರಾಷ್ಟ್ರಗಳ ಜನಗಳನ್ನ ಇಲ್ಲಿ ಯಾರನ್ನ ಸೇರಿಸ್ಕೊಂಡಿದ್ರು ಓಟುಗೋಸ್ಕರ ಅವ್ರನ್ನೆಲ್ಲ ತೆಗಿತಕ್ಕಂಥ ಕೆಲಸ ಆಗಿದ್ದರಿಂದನೇ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಉಳಿಸ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿರೋದು. ಹಾಗಾಗಿ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದುತ್ವ ಉಳಿಸ್ಬೇಕು ಅಂತ ಹೇಳಿದ್ರೆ
ಶ್ರೀಮಾನ್ ನರೇಂದ್ರ ಮೋದಿಯವರಂತಹ ಒಂದು ನಿಷ್ಠ ಒಬ್ಬ ಕಾರ್ಯಕರ್ತನ ರೀತಿಯಂತ ಕೆಲಸ ಮಾಡ್ತಕ್ಕಂಥ 24 ಗಂಟೆನೂ ಜನರಿಗೋಸ್ಕರ ದುಡಿತಕ್ಕಂಥ ಅಂಥ ನಾಯಕತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಈ SIRನ ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಕಟ್ಟಿಗೆನಲ್ಲಿ ಗ್ರಾಮದ ಎಲ್ಲ ಮುಖಂಡರಲ್ಲೂ ಕಾರ್ಯಕರ್ತರಲ್ಲೂ ವಿಶೇಷವಾಗಿ ನಮ್ಮ ಬೂತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ, ಅಧ್ಯಕ್ಷರಿಗೆ, BLA2ಗಳಿಗೆ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾರೆ.